ನಮಸ್ತೆ. ಅಂಶು ಅಶೋಕ್ ಹೆಗಡೆ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮಗಿದು ಹೊಸ ವರ್ಷ, ಅದು ಕ್ಯಾಲೆಂಡರ್ನ ಹೊಸ ವರ್ಷ ಆಗಿತ್ತು. ಇದು ನಮ್ಮ ಪಂಚಾಂಗದ ಹೊಸ ವರ್ಷ. ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ, ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಮೇಡಮ್ ಅವರೇ, ತಾವು ಏನು ಮಾತಾಡ್ತೀರಿ? ನಮ್ಗೆ ಅಂದ್ರೆ ನಾರ್ತ್ ಅಲ್ಲಿ ಇದು ಚೈತ್ರ ಮಾಸದ ನವರಾತ್ರಿ ಅಂತ ಹೇಳ್ತಾರೆ. ಯುಗಾದಿ ಹಬ್ಬದ ದಿವಸನೇ ಶುರು ಆಗುತ್ತೆ ವಸಂತ ನವರಾತ್ರಿ. ವಸಂತ ನವರಾತ್ರಿ ಅಂತ ಹೇಳಿ ನಮಗೆ ಇದೊಂಥರ ದೊಡ್ಡ ಸಂಭ್ರಮನೆ. 8 days ಉಪವಾಸ ಇದ್ಬಿಟ್ಟು ದುರ್ಗಾಷ್ಟಮಿ ದಿವಸ ಉಪವಾಸ ಬಿಡ್ತಾರೆ. ಅದೇ ಒಂದ್ಸಲ ಅಕ್ಟೋಬರ್ ಅಲ್ಲಿ, ಒಂದ್ಸಲ ಈಗ ಮಾರ್ಚ್ ಅಲ್ಲಿ ಅಂತ. ಇದು ಯುಗಾದಿ ಇದರಿಂದ ಸ್ಟಾರ್ಟ್ ಆಗ್ಬಿಟ್ಟು ಕೊನೆಗೆ ರಾಮನವಮಿ ದಿವಸ ಎಂಡ್ ಆಗುತ್ತೆ. ಸೊ ಇಟ್ಸ್ ವೆರಿ ಸ್ಪೆಷಲ್ ನಮಗೆ. ಒಂದು, ಇಟ್ ಇಸ್ ಹೊಸ ವರ್ಷ, ಹೊಸ ಪಂಚಾಂಗ, ಆಮೇಲೆ ಚೈತ್ರ ಮಾಸದ ನವರಾತ್ರಿ. ನಿಮಗೇನು ಸ್ಪೆಷಲ್ ಇದು? ಹೊಸ ವರ್ಷ ಅಂದ್ಮೇಲೆ ಒಂಥರದ್ದು ಸಂಭ್ರಮನೆ. ಬಟ್ ಒಂದು ಏನು ಗೊತ್ತಾ, ಈ ಸಂಭ್ರಮ ಆಚರಣೆ ಏನೋ ಸ್ವೀಟ್ ತಿನ್ನೋದು ಅಥವಾ ಹಬ್ಬ, ಅದು ಅಷ್ಟೇ. ಆ ಹಬ್ಬಗಳು ಸೀಮಿತ ಆಗಬಾರ್ದು. ಈಗ ಏನು ಅಂತಂದ್ರೆ, ಮನುಷ್ಯನ ಜೀವನದಲ್ಲಿ ಒಂದು ಗುರಿ, ಒಂದು ಸಾಧನೆಗೆ ಸಂಕಲ್ಪ ಬಹಳ ಮಹತ್ವ ಆಗುತ್ತೆ. ಏನೋ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಗುರಿಯನ್ನ ತಲುಪಬೇಕು ಅಂತಿದ್ದಾಗ ದೃಢವಾದ ಸಂಕಲ್ಪ ಬೇಕು, ಮನಸ್ಸಿನ ಸ್ಥಿರತೆ ಬೇಕು, ಆ ಕೇಂದ್ರೀಕೃತ ಅಂದ್ರೆ ಕಾನ್ಸಂಟ್ರೇಷನ್ ಬೇಕು. ಅದನ್ನ ಇಟ್ಕೊಂಡು ಒಳ್ಳೆಯ ಒಂದು ಉದ್ದೇಶಕ್ಕೆ, ನಮ್ಮ ಒಂದು ಒಳ್ಳೆಯ ಕೆಲಸಕ್ಕೆ, ಒಳ್ಳೆಯ ಸಾಧನೆಗೆ ಒಂದು ನಾಂದಿಯನ್ನ ಯಾಕೆ ಹಾಡಬಾರ್ದು ಈ ಸಂದರ್ಭದಲ್ಲಿ ಅಂತ ನಾನು ನನ್ನನ್ನು ಸೇರಿಸಿ ನನ್ನ ಬ್ಲಾಗ್ನ ಎಲ್ಲ ವೀಕ್ಷಕರಿಗೂ ನಾನು ಹೇಳೋದು ಮತ್ತೆ ಕೇಳ್ಕೊಳ್ಳೋದು, ಪ್ರಾರ್ಥನೆ ಮಾಡ್ಕೊಳ್ಳೋದು. ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ನಿಮ್ಮ ಗುರಿ ಸಾಧನೆಗೆ ಹಂತ ಹಂತವಾಗಿ, ಈ ಯುಗಾದಿಂದ ಮುಂದಿನ ಯುಗಾದಿ, ಮುಂದಿನ ಯುಗಾದಿಂದ ಮತ್ತೊಂದು ಯುಗಾದಿಗೆ ಕೆಲವೊಂದು ದೊಡ್ಡ ದೊಡ್ಡ ಗುರಿಗಳಿರುತ್ತೆ, ಕೆಲವು ಚಿಕ್ಕದಿರುತ್ತೆ. ಚಿಕ್ಕದನ್ನ ಆದಷ್ಟು ಬೇಗ ಸಾಧಿಸ್ಕೊಡ್ಬೋದು. ಆಮೇಲೆ ಈ ಜೀವನದಲ್ಲಿ ಅತ್ಯಂತ ದೊಡ್ಡ ಗುರಿ ಇರುತ್ತೆ, ಅದಕ್ಕೆ ಸಾಧನೆಗೆ ಸಾಕಷ್ಟು ಸಮಯ ತಗೊಳುತ್ತೆ. ಅದನ್ನೆಲ್ಲ ಅದೇ ನೀವು ಬುದ್ಧಿವಂತರು, ನಿಮ್ಗೆ ಹೇಳುವಷ್ಟು ದೊಡ್ಡ ನಾನಲ್ಲ. ಒಟ್ಟು ಸಾಧನೆ ಇರಬೇಕು, ದಿನನಿತ್ಯದ ಪ್ರಯತ್ನ ಇರಬೇಕು. ಇಷ್ಟನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಯುಗಾದಿಯಲ್ಲಿ ಇವನ್ ಐ ಆಮ್ ಕಮಿಂಗ್ ಅಪ್ ವಿತ್ ಸಮಥಿಂಗ್ ನ್ಯೂ, ಸಮಥಿಂಗ್ ಬಿಗ್. ಅತಿ ಶೀಘ್ರದಲ್ಲಿ ಅದನ್ನ ಐ ವಿಲ್ ರಿಲೀಸ್ ಔಟ್ ಆನ್ ಅವರ್ ಪೇಜ್ ಆಲ್ಸೋ. ಸೊ ಕಾಯ್ತಾ ಇರಿ ಅದಕ್ಕೂ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ತೆ.